ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾರ್ತ್ ಪ್ರೋ. ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ಒಂದು ಚಾನಲ್ಗೆ. ಇವತ್ತೇನಪ್ಪ ಅಂದರೆ ವಿಜಯಪುರದ 2ನೇ ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ವಿಶೇಷ, ನೀವು ಪ್ರೇಮದ ಸಂಕೇತವಾದಂಥ ಆಗ್ರಾದಲ್ಲಿರುವಂಥ ತಾಜ್ ಮಹಲ್ನ ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ಆದರೆ ಆ ಒಂದು ಆಗ್ರಾದ ತಾಜ್ ಮಹಲ್ಗೆ ನೀಲ ನಕಾಶೆ ಆದಂಥ ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಇಬ್ರಾಹಿಂ ರೋಜಾವನ್ನು ನೋಡೋಣ. ಒಂದು ಇಬ್ರಾಹಿಂ ರೋಜಾದ ಇತಿಹಾಸ ಮತ್ತು ಸೌಂದರ್ಯವನ್ನು ನಾವು ಪಕ್ಕದಲ್ಲಿ ನಿಂತು ಗಮನಿಸೋಣ ಬನ್ನಿ. ಲೆಟ್ಸ್ ಗೋ ಟು ದಿ ಇಬ್ರಾಹಿಂ ರೋಜಾ. ವೆಲ್ಕಮ್ ಬ್ಯಾಕ್ ಟು ದಿ ವಿಜಯಪುರ ಸಿರೀಸ್ಗೆ ಸ್ವಾಗತ. ನಾನು ನಿಮ್ಮ ನಾರ್ತ್ ಪ್ರೋ. ಇವತ್ತು ಈ ಒಂದು ಇಬ್ರಾಹಿಂ ರೋಜಾವನ್ನ ನೋಡೋಣ, ಅದರ ಒಂದು ಇತಿಹಾಸವನ್ನ ನಾವು ಪಕ್ಕದಲ್ಲಿ ನಿಂತು ಗಮನಿಸೋಣ ಬನ್ನಿ. ಯಾವ ರೀತಿ ಒಂದು ಇತಿಹಾಸ ಇತ್ತು ಈ ಒಂದು ಪ್ರೇಮದ ಸಂಕೇತವಾದಂಥ ಆಗ್ರಾದ ತಾಜ್ ಮಹಲ್ಗೆ, ಇದು ನಿಜವಾಗ್ಲೂ ನೀಲ ನಕಾಶೆ ಆಗಿತ್ತಾ ಅನ್ನೋ ಒಂದು ರಹಸ್ಯನ ನೋಡೋಣ ಬನ್ನಿ. ಲೆಟ್ಸ್ ಗೋ. ಸ್ನೇಹಿತರೆ, ಈ ಒಂದು ಸೌಂದರ್ಯವನ್ನು ಗಮನಿಸಬಹುದು ನೀವು. ನೋಡಿ, ಇಬ್ರಾಹಿಂ ರೋಜಾದಲ್ಲಿರುವಂಥ ಸೌಂದರ್ಯವನ್ನ ನೋಡಿ. ಯಾವ ರೀತಿ ಒಂದು ಗಾರ್ಡನ್ ಇದೆ, ಆ ಗಾರ್ಡನ್ ನೀವು ಗಮನಿಸ್ತಿರ್ಬೋದು. ಸ್ನೇಹಿತರೆ, ಈಗ ನಾನು ಇಬ್ರಾಹಿಂ ರೋಜಾದಲ್ಲಿ ಹೋಗ್ತಾ ಇದ್ದೀನಿ. ನೋಡ್ಬೋದು, ಅದ್ಭುತವಾದಂತ ಇಬ್ರಾಹಿಂ ರೋಜಾ ಆಗಿದೆ. ಹೊರಗಡೆ ಅಂತರೂ ಸಖತ್ತಾಗಿ ಕಾಣ್ತಾ ಇದೆ. ಈ ಒಂದು ಇಬ್ರಾಹಿಂ ರೋಜಾದ ಇತಿಹಾಸ ಏನಪ್ಪಾ ಅಂದ್ರೆ, ಇದು 17ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಒಂದು ಸ್ಮಾರಕವಾಗಿದೆ. ಈ ಒಂದು ಆದಿಲ್ ಶಾಹಿ ಮನೆತನದ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಅವರು ಒಂದು ತಮ್ಮ ನೆನಪಿಗಾಗಿ ಕಟ್ಟಿದಂತ ಒಂದು ಸ್ಮಾರಕ. ಈ ಒಂದು ಸ್ಮಾರಕದಲ್ಲಿ ಏನಪ್ಪಾ ನೀವು ವಿಶೇಷವಾಗಿ ಗಮನಿಸಬಹುದಂದ್ರೆ, ಒಂದ್ ಕಡೆ ಮಸೀದಿ ಇದೆ, ಒಂದ್ ಕಡೆ ಸಮಾಧಿ ಇದೆ. ಈ ಎರಡೂ ವಿಶೇಷತೆಯನ್ನು ನಾವು ಇಬ್ರಾಹಿಂ ರೋಜಾದಲ್ಲಿ ಗಮನಿಸಬಹುದು. ನೋಡೋಣ ಆ ಒಂದು ಇಬ್ರಾಹಿಂ ರೋಜಾದ ಒಂದು ಸೌಂದರ್ಯ ಮತ್ತು ಇತಿಹಾಸವನ್ನ ನಾವು ಹತ್ತಿರದಿಂದ ಗಮನಿಸೋಣ ಬನ್ನಿ. ಒಳಗಡೆ ನೋಡೋಣ ಯಾವ ರೀತಿ ಒಂದು ಸ್ಮಾರಕದ ಉಳಿಗಳಿವೆ, ಆ ಒಂದು ಇತಿಹಾಸ ಯಾವ ರೀತಿ ಇತ್ತು ಅಂತ ಗಮನಿಸೋಣ. ಮೊದಲನೇದಾಗಿ ಹೊರಗಡೆ ನೋಡೋಣ. ಸೇಮ್ ಟು ಸೇಮ್ ನೀವು ಏನಪ್ಪಾ ಆಗ್ರಾದಲ್ಲಿ ಹೋದಂತ ಸಹ ಆಗ್ರಾದಲ್ಲಿ ಸಹ ಇದೇ ರೀತಿ ಒಂದು ತಾಜ್ ಮಹಲ್ನ ಮುಂದ್ಗಡೆ ಸಹ ಇದೇ ರೀತಿ ಸಿಗುತ್ತೆ. ನೀವು ಅಲ್ಲಿ ಸಹ ಗಮನಿಸಬಹುದು. ಆ ಒಂದು ಸ್ಟ್ರಕ್ಚರ್ ಬೇಸ್ ಇರುವುದರಿಂದಾಗಿ ಇದನ್ನ ನಾವು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಾನೆ ಕರಿಬಹುದು. ಆದ್ರೆ ಇದು ಎಲ್ಲಾ ಇತಿಹಾಸ ತಜ್ಞರು ಒಪ್ಪಿಕೊಳ್ಳುವಂತ ಮಾತಲ್ಲ. ಕೆಲವು ಇತಿಹಾಸ ತಜ್ಞರು ಇದನ್ನ ದಕ್ಷಿಣದ ಭಾರತದ ತಾಜ್ ಮಹಲ್ ಅಂತ ನಂಬಿದ್ದಾರೆ. ನೋಡ್ಬೋದು, ನಾವು ಆಗ್ರಾದ ತಾಜ್ ಮಹಲ್ನ ಗಮನಿಸಿದ್ರೆ ಏನಾಗುತ್ತೆ, ಅದನ್ನ ವೈಟ್ ಸ್ಟೋನ್ ಕಲ್ಲುಗಳಲ್ಲಿ ಕಟ್ಟಿದ್ದಾರೆ, ಅಮೃತ ಶಿಲೆಗಳಲ್ಲಿ ಕಟ್ಟಿದ್ದಾರೆ. ಆದರೆ ಇದು ನಮ್ಮ ಒಂದು ಲೋಕಲ್ ಕಲ್ಲುಗಳಿಂದ ಕಟ್ಟಿದಂಥ ಒಂದು ಸ್ಮಾರಕವಾಗಿದೆ. ಆದರೆ ಸ್ಟ್ರಕ್ಚರ್ ಏನೋ ಸೇಮ್ ಆಗಿದೆ ನೋಡಿ. ಒಂದು 400ರಿಂದ 500 ವರ್ಷಗಳ ಹಿಂದಿನ ಸ್ಮಾರಕಗಳು ಇವು ಸ್ನೇಹಿತರೆ. ನೋಡ್ತಿರ್ಬೋದು ನೀವು. ನೋಡಿ, ಇನ್ನು ಗಟ್ಟಿ ಮುಟ್ಟಾಗೆ ಇವೆ. ಈ ರೀತಿ ಒಂದು ಗಾರ್ಡನ್ ಕಾಣುತ್ತೆ ಇಬ್ರಾಹಿಂ ರೋಜಾಕ್ಕೆ ಬಂದಂತ ಸಂದರ್ಭದಲ್ಲಿ. ನೀವು ಗಮನಿಸ್ತಾ ಇರಿ. ಈ ಒಂದು ವಿಜಯಪುರದ ಎಪಿಸೋಡ್ ಅಲ್ಲಿ ನಾನು ಆದಷ್ಟು ವಿಜಯಪುರದ ಸ್ಮಾರಕಗಳ ಬಗ್ಗೆ ನಿಮಗೆ ಒಂದೊಂದು ಎಪಿಸೋಡ್ಗಳಲ್ಲಿ ತರ್ತಾ ಇರ್ತೀನಿ. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಅಂತ ಹೇಳ್ತೀನಿ. ನೋಡೋಣ ಈಗ ಒಂದು ವಿಜಯಪುರದಲ್ಲಿರುವಂಥ ಪ್ರೇಮದ ಸಂಕೇತವಾದಂಥ ಹಂಚಿಕೊಳ್ಳುವಂಥ ಇಬ್ರಾಹಿಂ ರೋಜಾದ ಬಗ್ಗೆ ನೋಡೋಣ ಬನ್ನಿ. ಇದನ್ನು ಇಬ್ರಾಹಿಂ ರೋಜಾ ಯಾಕಪ್ಪ ಅಂತಾರೆ ಅಂದರೆ, ಆದಿಲ್ ಶಾಹಿ ವಂಶದ 2ನೇ ಇಬ್ರಾಹಿಂ ಆದಿಲ್ ಶಾ ಅವರು ಇದನ್ನು ಕಟ್ಟಿದ್ದಾರೆ. ಇದರಲ್ಲಿ ಒಂದು ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿ ಸಹ ಇದನ್ನು ನೋಡ್ಬೋದು. ಗಮನಿಸೋಣ ಒಳಗಡೆ. ನಮ್ಮ ವಿಜಯಪುರದಲ್ಲಿರುವಂಥ ಸ್ಮಾರಕ ಇದು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಈ ಒಂದು ದ್ವಾರವನ್ನು ನೋಡ್ತಿರ್ಬೋದು. ಆಗಿನ ಕಾಲದ ಕಟ್ಟಿಗೆನ ಗಮನಿಸಿದ್ದೀರ, ಯಾವ ರೀತಿ ಕಟ್ಟಿಗೆ ಇದೆ. ನೋಡ್ಬೋದು ಸ್ನೇಹಿತರೆ, ನೀವು ಈ ಒಂದು ಗುಮ್ಮಟವನ್ನು ಗಮನಿಸಬಹುದು. ಈ ಗುಮ್ಮಟವನ್ನು ನಾವು ಇಬ್ರಾಹಿಂ ರೋಜಾದ ಮುಂಭಾಗದಲ್ಲಿರುವಂಥ ಒಂದು ಸ್ಮಾರಕದಲ್ಲಿ ಗಮನಿಸಬಹುದಾಗಿದೆ. ನೋಡೋಣ ಇನ್ನು ಏನೆಲ್ಲ ಇದೆ ಎಂಬುದನ್ನು ಗಮನಿಸೋಣ ಸ್ನೇಹಿತರೆ. ನೀವು ಅದ್ಭುತವಾದಂಥ ಸ್ಟ್ರಕ್ಚರ್ಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಬಹುಮನಿ ಸುಲ್ತಾನರ ಒಂದು ವಂಶಾವಳಿಯಲ್ಲಿ ಆದಂಥ ಆದಿಲ್ ಶಾಹಿ ವಂಶದ ಒಂದು ಸ್ಮಾರಕ ಇದು ಸ್ನೇಹಿತರೆ.
ಗಮನಿಸ್ಬೋದು ನೀವು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಒಂದು ಸಮಾಧಿಯನ್ನು ನಾವು ಇಲ್ಲಿ ಒಳಗಡೆ ಗಮನಿಸ್ತೀವಿ. ಆ ಒಂದು ಸಮಾಧಿ ಯಾವ ರೀತಿ ಇದೆ, ಆ ಒಂದು ಸಮಾಧಿ ಅವರು ಯಾಕೆ ಕಟ್ಟಿದ್ರು ಎಂಬುದನ್ನು ಗಮನಿಸೋಣ ಬನ್ನಿ. ನೋಡೋಣ, ಮೆಟ್ಲು ಇಳಿದ ತಕ್ಷಣ ಹೋಗೋಣ. ಹೋಗೋಣ. ಇಬ್ರಾಹಿಂ ರೋಜಾ ಈಗ ವೀಕ್ಷಣೆ ಮಾಡೋಣ ನೋಡ್ರಿ. ನೀವು ಗಮನಿಸ್ತಿರ್ಬೋದು ಸ್ನೇಹಿತರೆ, ಈಗ ನೀವು ನೋಡ್ತಿರುವಂಥದ್ದು ಇಬ್ರಾಹಿಂ ರೋಜಾ. ಈ ಇಬ್ರಾಹಿಂ ರೋಜಾದಲ್ಲಿ ನೀವು ಈ ಸೈಡ್ ಕಾಣ್ತಿರ್ಬೋದು ಏನಪ್ಪಾ ಅಂದ್ರೆ ಇದು ಮಸೀದಿ ಆಗಿದೆ. ಇದು ಒಂದು ಇಬ್ರಾಹಿಂ ರೋಜಾದ ಒಂದು ಅವರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿ ಇರುವಂತ ಒಂದು ಸ್ಮಾರಕವಾಗಿದೆ. ಆ ಎರಡನ್ನು ಗಮನಿಸೋಣ ನಾವು. ಹೋಗೋಣ. ಅದ್ಭುತವಾಗಿದೆ ಸ್ನೇಹಿತರೆ. ಆದರೆ ನಮ್ಮ ಉತ್ತರ ಭಾರತದ ಆಗ್ರಾದಲ್ಲಿರುವಂಥ ತಾಜ್ ಮಹಲ್ ಇದಕ್ಕೆ ಏನಪ್ಪ ವ್ಯತ್ಯಾಸ ಅಂದರೆ ಅದು ಅಮೃತ ಶಿಲೆಯಲ್ಲಿ ಇರುವಂಥ ಒಂದು ಕಲ್ಲನ್ನು ಬಳಸ್ಕೊಂಡು ಕಟ್ಟಿರುವಂಥ ಒಂದು ಸ್ಮಾರಕ. ಇದು ನಮ್ಮ ಲೋಕಲ್ ಫಾರ್ ಹೋಕಲ್ ಅನ್ನುವಂಥ ಟ್ರಾಜಿಡಿ ಇಟ್ಕೊಂಡು ಕಟ್ಟಿದಂಥ ಒಂದು ಸ್ಮಾರಕವಾಗಿದೆ. ನೋಡೋಣ, ಕೆಳಗಡೆ ಏನೋ ಸೆರೆಮನೆಗಳಿದ್ದು ಅನಿಸುತ್ತೆ, ನೋಡ್ಬೋದು ನೀವು. ಈ ರೀತಿ ಎಲ್ಲ ಕಾಣುತ್ತದ್ದೆಲ್ಲ ಸೆರೆಮನೆ ಇತ್ತು ಅನ್ಸುತ್ತೆ, ನಾನು ಒಂದು ಕಾಲದಲ್ಲಿ ಇದೆಲ್ಲ. ಒಳಗಡೆ ಸಹ ಇದೆ, ನೋಡೋಣ ಒಳಗಡೆ ಏನೆಲ್ಲ ಇದೆ ಅಂತ ಗಮನಿಸೋಣ ನೋಡ್ರಿ. ಓ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಸ್ನೇಹಿತರೆ, ನೋಡಿ ನಮ್ಮ ಲೋಕಲ್ ಅಲ್ಲಿ ಸಿಗುವಂತ ಕಲ್ಲುಗಳನ್ನು ಬಳಸ್ಕೊಂಡು ಮಾಡಿದಂತ ಸ್ಮಾರಕ ಇದು. ಓ ಈ ಕಲ್ಲುಗಳು ನೋಡಿ ನೀವು. ಆದ್ದರಿಂದ ನಮ್ಮ ಬಿಜಾಪುರದ ಸುತ್ತಮುತ್ತಲಿನ ಮನೆಗಳನ್ನ ಬಹಳಷ್ಟು ಕಲ್ಲುಗಳಲ್ಲಿ ಕಟ್ಟಿರೋದನ್ನ ಗಮನಿಸ್ತೀವಿ ನಾವು. ನೋಡಿ, ಇಲ್ಲಿ ಬಾಗಿಲಿತ್ತು ಅನ್ಸುತ್ತೆ. ಈ ಬಾಗಿಲಲ್ಲಿ ಈಗ ಅದೇನೋ ಬಾಗಿಲಿದ್ದು ಕುಂದಿರುತ್ತೆ ಅಲ್ಲಿ, ಆ ಒಂದು ಗೇಟ್ ತರ ಕುಂದ್ರಕ್ಕೆ ಇದು ಮಾಡಿದ್ದಾರೆ ಅನ್ಸುತ್ತೆ. ಸಖತ್ತಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿಂದ ವ್ಯೂ ಕಾಣ್ತಾ ಇದ್ರೆ ನಿಮ್ಗೆ ಯಾವ ರೀತಿ ಕಾಣುತ್ತೆ ನೋಡಿ, ನೋಡ್ಬೋದು ನೀವು. ಯಾವ ರೀತಿ ಒಂದು ವ್ಯೂ ಕಾಣುತ್ತೆ ನೋಡ್ತಿರ್ಬೋದು, ಗಮನಿಸ್ಬೋದಾ? ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನು ನಾವು ಮೇಲ್ಗಡೆ ಹೋಗಿಲ್ಲ, ಕೆಳಗಡೆ ಇರುವಂತ ಅಂಡರ್ ಗ್ರೌಂಡ್ ಅಂತರದಲ್ಲಿ ಇದೀವಿ. ನೋಡೋಣ ಅದು ಯಾವ ರೀತಿ ಇದೆ ಅಂತ. ಇದು ನಮ್ಮ ಲೋಕಲಲ್ಲೇ ಸಿಗುವಂತ ಕಲ್ಲುಗಳನ್ನು ಬಳಸ್ಕೊಂಡು ಮಾಡಿದಂತ ಒಂದು ಸ್ಮಾರಕ. ಆದ್ರೆ ಈಗಿನ ಸಿಮೆಂಟ್ ಅನ್ನು ಬಳಸ್ಕೊಂಡಿಲ್ಲ ಅವರು, ಅವ್ರದೇ ಆದಂತ ಒಂದು ಮಿಶ್ರಿತ ಸಿಮೆಂಟ್ ತರ ಇತ್ತು. ಸಿಮೆಂಟ್ ಅಲ್ಲ, ಆದ್ರೆ ಸಿಮೆಂಟ್ ತರಾನೇ ಅಂತ ಹೇಳ್ಬೋದು. ಅದರಲ್ಲಿ ಏನಪ್ಪ ಇರ್ತಿತ್ತಂದ್ರೆ ಎಲ್ಲ ಮಿಶ್ರ. ಓಹ್, ನೋಡೋಣ. ಓ ಸ್ನೇಹಿತರೆ, ಇದು ಏನೋ ಗಮನಿಸ್ತಿರ್ಬೋದಾ ನೀವು? ಇದು ಗುಹೆನ ಏನಂತಾನೆ ನನಗೆ ಡೌಟ್ ಆಗ್ತಾ ಇದೆ. ಜೈಲು ಖಾನೆ ಆಗಿದ್ರೆ ಫ್ರಂಟ್ ಟು ಬ್ಯಾಕ್ ಎರಡು ಕಡೆನೂ ನಾವು ಬಾಗಿಲುಗಳನ್ನು ಗಮನಿಸ್ತಾ ಇದ್ದೀವಿ. ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ, ಇದೇನಪ್ಪ ಅಂದ್ರೆ ಬೆಲ್ಲವಾಗಿರ್ಬೋದು ಮತ್ತೆ ಏನೇನೋ ಗಟ್ಟಿ ಪದಾರ್ಥಗಳನ್ನೆಲ್ಲ ಬಳಸ್ಕೊಂಡು ಆನೆ ಮತ್ತು ಅಥವಾ ಆನೆಗಳಿಂದ ಇದನ್ನೆಲ್ಲ ತುಳಿಸಿ ಮಾಡಿದಂತ ಒಂದು ಮೆದುವಾದಂತ ಗಟ್ಟಿಯಾದಂತ ಪದಾರ್ಥದಿಂದ ಇದನ್ನ ತಯಾರಿಸಿದ್ದಾರೆ ಅಂತ ಅನ್ನೋದು ಅನ್ಕೊಂಡಿದ್ದೆ. ಆ ಥರನೇ ಇದೆ ನೋಡಿ. ಈ ರೀತಿ ಎಲ್ಲ ಸ್ವಲ್ಪ ನಾಶ ಆಗಿದೆ. ಆದ್ರೆ ಈಗಿನ ಪುರಾತತ್ವ ಇಲಾಖೆಯವರು ಇದನ್ನ ಬಹಳ ಸಂರಕ್ಷಣವಾಗಿ ಕಾಪಾಡ್ತಾ ಇದ್ದಾರೆ, ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಲಿ ಅಂತ. ಅದ್ಭುತವಾದಂತ ಒಂದು ಸ್ಮಾರಕ ನಾವು ಗಮನಿಸ್ತಾ ಇದ್ದೀವಿ. ನೋಡೋಣ, ಸಖತ್ತಾಗಿದೆ. ಆದ್ರೆ ಬಂದು ನೋಡ್ಬೋದು ನೀವು. ಬಿಜಾಪುರಕ್ಕೆ ಬಂದ ಸಂದರ್ಭದಲ್ಲಿ ಏನೆಲ್ಲ ಬಂದು ನೀವೇನೋ 40 to 50 ರೂಪೀಸಲ್ಲಿ ನೀವು ಬಂದು ಇಲ್ಲಿ ತಲುಪ್ತೀರಾ. ನೀವು ಬಸ್ ಸ್ಟ್ಯಾಂಡ್ಲಿಂದ ಬಂದರೆ ಬಸ್ ಸ್ಟ್ಯಾಂಡ್ಲಿಂದ ಗಾಂಧಿ ಸರ್ಕಲ್ ಇದ್ದ ಡೈರೆಕ್ಟ್ ಇಬ್ರಾಹಿಂ ರೋಜಾಕ್ಕೆ ಬರ್ತೀರಾ. ಇಬ್ರಾಹಿಂ ರೋಜಾ ಅಂದರೆ ಬಸ್ ಸರಿ ಬರುತ್ತೆ. ಸ್ನೇಹಿತರೆ, ಇದು ಒಂಥರ ಎಸಿಲೇ ಬರುವಂತ ಫೀಲಿಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಫೀಲಿಂಗ್ ಇದೆ. ಈ ಒಂದು ಇಬ್ರಾಹಿಂ ರೋಜಾದ ಇತಿಹಾಸ ಏನಪ್ಪಾ ಅಂದ್ರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡಿರ್ತಾನೆ, ನೀವು ಆಗ್ರಾದ ತಾಜ್ ಮಹಲ್ ನೋಡ್ತಿರ್ಬೋದು. ಶಾಜಹಾನ್ ಅವರ ಮುದ್ದಿನ ಪ್ರೀತಿಯ ಪ್ರೇಯಸಿ ಮಮತಾಜ್ಗೋಸ್ಕರ ಕಟ್ತಾರೆ. ಇಲ್ಲಿ ಸಹ ಎರಡನೇ ಆದಿಲ್ ಶಾ ಏನ್ ಮಾಡ್ತಾರೆ, ಅವರ ಒಂದು ಪ್ರೀತಿಯ ಮಡದಿಗೋಸ್ಕರ ಹೆಂಡತಿಗೋಸ್ಕರ ಕಟ್ಟುವಂತ ಸಂದರ್ಭದಲ್ಲಿ ಏನಾಗುತ್ತೆಪ್ಪ ಅಂದ್ರೆ, ಅವರಿಗೋಸ್ಕರ ಕಟ್ತಾರೆ, ತಮ್ಮ ಒಂದು ಹೆಂಡತಿಗೋಸ್ಕರ ಕಟ್ತಾರೆ. ಆದ್ರೆ ದುರದೃಷ್ಟವಶಾತ್ ಏನಾಗ್ತಾರೆ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಮೊದಲೇ ತೀರಿ ಹೋಗ್ತಾರೆ. ಆ ಒಂದು
ಮೊದಲೇ ತೀರೋದ್ರಿಂದ ಅವನ ಪತ್ನಿ ಏನ್ ಮಾಡ್ತಾಳೆ, ಇದನ್ನ ಇಬ್ರಾಹಿಂ ರೋಜಾ ಅಂತ ಒಂದು ಹೆಸರು ಬರುತ್ತೆ, ನೋಡಬಹುದು ನೀವು. ಈ ಒಂದು ಇಬ್ರಾಹಿಂ ರೋಜಾ ಬಗ್ಗೆ ಯಾಕಪ್ಪ ಅವರೇ ಯಾಕಂದ್ರೆ ಅವ್ರ ಹೆಂಡತಿಗೋಸ್ಕರ ಕಟ್ಟಿದ್ರು, ಆದ್ರೆ ಅವರೇ ಮೊದಲು ತೀರೋದ್ರಿಂದ ಅವರ ಒಂದು ಮಡದಿ ಏನ್ ಮಾಡ್ತಾರೆ, ಹೆಂಡತಿ ನನ್ನ ಒಂದು ಪತಿ ದೇವರ ಒಂದು ಹೆಸರಿರ್ಲಿ ಅಂತ ಅವ್ರ ಪತಿ ದೇವರ ಹೆಸರನ್ನೇ ಇಡ್ತಾಳೆ, ಒಂದು ಸ್ಮಾರಕಕ್ಕೆ ಇಡ್ತಾಳೆ. ಒಂದು ಇತಿಹಾಸವನ್ನು ಗಮನಿಸಬಹುದು. ಏನ್ ಕಾಣ್ತಾ ಇದೆ ನಿಮ್ಗೆಲ್ಲ, ಇವೆಲ್ಲ ಏನ್ ಕಾಣ್ತಿರ್ಬೋದು, ಒಂದು ಸೈನಿಕರು ವಾಸಿಸುವಂತ ವಾಸ ಸ್ಥಳಗಳಾಗಿದ್ವು ಸ್ನೇಹಿತರೆ. ನೋಡಿ ಅಲ್ಲಿದ್ದ ಗಮನಿಸ್ತಿದ್ರಲ್ಲ, ಅಲ್ಲಿದ್ದ ಇಲ್ಲೆಲ್ಲ ಸೈನಿಕರು ಇಲ್ಲಿ ವಾಸ ಮಾಡ್ತಿದ್ರು. ದೊಡ್ಡ ದೊಡ್ಡದಾಗಿ ಕಾಣ್ತಿದ್ದ ಅಲ್ಲಿ ಕುದುರೆಗಳಾಗಿರ್ಬೋದು, ಕುದುರೆಗಳಿದ್ದಿಲ್ಲ ಅನ್ಸುತ್ತೆ. ಕುದುರೆಗಳು ತಮ್ಮ ಮದ್ದು ಗುಂಡುಗಳು ಸಲಕರಣೆಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ಇಡ್ತಿದ್ರಂತೆ. ಇಲ್ಲೆಲ್ಲ ನನಗೊಂದು ಸಿಕ್ಕ ಮಾಹಿತಿ ಪ್ರಕಾರ ಇಲ್ಲಿ ಕುದುರೆಗಳನ್ನ ಇಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇದ್ರು ಅಂತೆ. ನೋಡೋಣ ಇನ್ನು ಯಾವ ರೀತಿ ಇದೆ ಅಂತ. ನೋಡಿ ಸ್ನೇಹಿತರೆ, ಬಹಳಷ್ಟು ಸೈನಿಕರಿಗೆ ಇಲ್ಲಿ ವಾಸಸ್ಥಾನ ಇತ್ತು ಅಂತ ನಾವು ಈ ಒಂದು ಗುಹೆಗಳನ್ನ ಅಂದ್ರೆ ವಾಸಸ್ಥಾನಗಳನ್ನ ನೋಡಿ ತಿಳ್ಕೋಬಹುದು. ಇನ್ನು ಏನೆಲ್ಲ ಇದೆ ಅಂತ ಗಮನಿಸೋಣ ಬನ್ನಿ. ಇಲ್ಲಿ ಸಹ ಸಮಾಧಿ ಇದೆ, ಆದ್ರೆ ಯಾರ ಸಮಾಧಿ ಅನ್ನೋದಷ್ಟು ಕ್ಲಾರಿಟಿ ಗೊತ್ತಿಲ್ಲ, ಸ್ವಲ್ಪ ನಾಶ ಆಗಿ ಹೋಗಿದೆ. ನೋಡ್ತಿರ್ಬೋದು ಸ್ನೇಹಿತರೆ ನೀವು, ಈ ಒಂದು ಬಹುಮನಿ ಸುಲ್ತಾನರ ಆಸ್ಥಾನದಲ್ಲಿರುವಂತಹ ಒಂದು ಕುದುರೆಗಳನ್ನ ಪಾಲನೆ ಪೋಷಣೆ ಮಾಡುತ್ತಿದ್ದಂತ ಒಂದು ಸ್ಥಳದಲ್ಲಿ ನೀವು ಸ್ಥಳವನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದೀರಾ. ನೋಡ್ಬೋದು ನೀವು, ಈ ಒಂದು ಕುದುರೆಗಳನ್ನ ತರಬೇತಿ ಕೊಡ್ತಿದ್ದಂಥ ಸ್ಥಳದಲ್ಲಿ ನಾನಿದ್ದೀನಿ. ಈಗ ನೋಡ್ತಿರ್ಬೋದು, ನಿಮ್ಗೆ ಏನಾದರೂ ಒಂದು ಸಾಮ್ರಾಜ್ಯದ ರಕ್ಷಣೆಗೆ ಕರೆ ಬಂದಂತ ಸಂದರ್ಭದಲ್ಲಿ ಸೈನಿಕರು ತಕ್ಷಣವಾಗಿ ಹೊರಗಡೆ ಹೋಗಲು ಅವರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಇರ್ತದೆ ಗಮನಿಸಬಹುದು. ಇಲ್ಲಿ ಮೇಲ್ಗಡೆ ಹೋಗಲು ಅವರಿಗೆ ಈ ರೀತಿ ಮೆಟ್ಟಿಲುಗಳಿವೆ. ಅವರು ಈ ಮೆಟ್ಟಿಲುಗಳಿಂದ ಟಾಪ್ ಆಫ್ ದಿ ಸ್ಮಾರಕದ ಕಡೆ ಹೋಗಬೇಕಾಗಿತ್ತು, ಕಾಣುತ್ತಲ್ಲ ಆ ರೀತಿ ಒಂದು ಅದರ ಮೇಲೆ ಅವರು ಹೋಗಬೇಕಾಗಿತ್ತು. ಹೋಗಿ ಆಚೆ ಬಂದಂತ ಒಂದು ಶತ್ರು ದಾಳಿಯನ್ನ ಅವರು ತಡಿಬಹುದಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಪಕ್ಕದಲ್ಲಿ ನಾವು ಗಮನಿಸಬಹುದು, ಅವರ ಒಂದು ಸೈನಿಕರು ವಾಸ ಮಾಡುತ್ತಿದ್ದಂತ ವಾಸ ಸ್ಥಳದಲ್ಲಿ ನಾನು ನಿಮ್ಗೆ ತೋರ್ತೀನಿ. ನೋಡಬಹುದು ನೋಡಿ, ಅವರು ವಾಸ ಮಾಡುತ್ತಿದ್ದಂತ ವಾಸ ಸ್ಥಳಗಳ ಬಾಗಿಲನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡ, ಆ ವಾಸ ಸ್ಥಳದಲ್ಲಿರುವಂತ ಒಂದು ಮತ್ತೊಂದು ರೂಮಿನ ಒಳಗಡೆ ಹೋಗೋಣ. ಸೈನಿಕರಿಗೆ ಯಾವ ರೀತಿ ವ್ಯವಸ್ಥೆ ಇತ್ತು ನೋಡಿ. ಹಳೆ ಬಾಗಿಲಾಗ ಹೋಗಿದೆ. ನಮ್ಮ ಒಂದು ಪುರಾತತ್ವ ಇಲಾಖೆ ಎಲ್ಲ ಕಾಪಾಡ್ತಾ ಇದೆ. ಅವ್ರಿಗೊಂದು ಬಿಗ್ ಸೆಲ್ಯೂಟ್ ಹೇಳಬೇಕಾಗುತ್ತೆ ನಾವು. ಒಂದು ಯಾವಾದ್ರೂ ಮಿಸ್ ಆಗಿದೆ ನೋಡೋಣ. ಮಿಸ್ ಆದಂತ ಒಂದು ಇದರಲ್ಲಿ ಹೋಗೋಣ ನಾವು. ಸ್ನೇಹಿತರೆ, ಬಾಗಿಲು ಒಡೆದು ಹೋಗಿದೆ ನೋಡ್ಬೋದು. ಸೈನಿಕರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ರು ಆಗಿನ ನಮ್ಮ ರಾಜರುಗಳು, ಬಹುಮನಿ ಸುಲ್ತಾನ ರಾಜರುಗಳು ಅಂತ ಬರ್ಬೋದು. ಅವರಿಗೆ ನೋಡಿ, ನಮ್ಮ ಒಂದು ಮಲಗಲು ಒಂದು ಆರಾಮದಾಯಕ ಒಂದು ಸ್ಥಳವನ್ನು ಕೊಟ್ಟಿದ್ರು. ಶಿಸ್ತು ಬಸ್ತಾದಂತ ಒಂದು ರೂಮನ್ನು ಕೊಟ್ಟವ್ರೆ ಅವರಿಗೆ, ಅವರ ಹಸ್ತಗಳನ್ನು ಇಟ್ಕೊಳ್ಳೋಕೆ ಕೊಟ್ಟವ್ರೆ. ಈ ಒಂದು ಇದನ್ನು ನೋಡ್ತಿರ್ಬೋದು ನೀವು. ಇಲ್ಲಿ ಫೋನ್ ಚಾರ್ಜರ್ ಇಡಕ್ಕೆ ಸ್ಥಳ ಅಲ್ಲ ಇದು, ಅವರ ಒಂದು ಸಾಮಾನುಗಳನ್ನು ಇಡಕ್ಕೆ ಸ್ಥಳ ಅವಕಾಶವನ್ನು ಕೊಟ್ಟವ್ರೆ. ಇಲ್ಲಿ ಸಹ ಕೊಟ್ಟವ್ರೆ. ಇನ್ನು ಏನೆಲ್ಲ ಬಹಳಷ್ಟು ಇತ್ತು ಅನಿಸುತ್ತೆ. ಈಗೆಲ್ಲ ತದನಂತರ ಹಾಳಾಗಿ ಹೋಗಿದೆ. ನೋಡ್ಬೋದು ನೀವು. ಅವರ ಒಂದು ನೋಡಿ, ಒಂದು ಇಬ್ರಾಹಿಂ ರೋಜದ ಮಸೀದಿ ಹಿಂದಗಡೆ ಇರುವಂಥ ರೂಮ್ಗಳಿವು. ನೀವೆಲ್ಲ ಇಷ್ಟೆಲ್ಲ ಸಾಲಕ್ಕೆಲ್ಲ ಗಮನಿಸ್ತಾ ಇದ್ರಲ್ಲ, ಆ ಸರದಿ ಸಾಲಲ್ಲಿ ಗಮನಿಸಿದ್ರಿ, ಇವೆಲ್ಲ ಸೈನಿಕರ ವಾಸಸ್ಥಳ ಆಗಿತ್ತು ಸ್ನೇಹಿತರೆ. ಇಲ್ಲಿ ಸಹ ಅವರು ಯಾವ ರೀತಿ ವ್ಯವಸ್ಥೆ ಮಾಡೋರು ಅಂದರೆ ಸ್ನೇಹಿತರೆ ಗಮನಿಸಬಹುದು. ಈಗೆಲ್ಲ ನೋಡಿ, ಅವರಿಗೂ ಏನಾದರೂ ಒಂದು ಕರೆ ಬಂದಂಥ ತಕ್ಷಣ ಅವರು ಮಹಡಿಯ ಮೇಲೆ ತಲುಪಲು ಬೇಕಾದಂಥ ವ್ಯವಸ್ಥೆ ನೋಡಿ. ಇಲ್ಲಿದ್ದ ಮೆಟ್ಟಿಲುಗಳಿವೆ. ಆ ಮೆಟ್ಟಿಲ ಮೇಲಿದ್ದವರು ನೇರವಾಗಿ ಮಹಡಿಯ ಮೇಲೆ ಹೋಗಿ ಬರ್ತಾ ಇದ್ರು. ತದನಂತರ ದಾಳಿಗಳನ್ನ ಮಾಡ್ತಾ ಇದ್ರು. ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದು ಸಾಹಸವನ್ನೇ ನೀಡ್ತಾ ಇದ್ರು ಎಂಬ ಒಂದು ಸೈನಿಕರ ಒಂದು ನಾವು ಸಾಮರ್ಥ್ಯವನ್ನು ನಾವು ಇಲ್ಲಿ ಗಮನಿಸಬಹುದು. ಅವರ ಡೆಡಿಕೇಶನ್ ಯಾವ ರೀತಿ ಇತ್ತು ಅನ್ನೋದು ನೋಡಿ. ಅವ್ರಿಗೆ ಏನಾದ್ರು ಕರೆ ಬಂದ ತಕ್ಷಣ ಇಲ್ಲಿದ್ದರೆ ಕತ್ತನೆ ಮೇಲ್ಗಡೆ ಹೋಗಿ ನಮ್ಮ ಆಯುಧವನ್ನು ತಗೊಂಡು ಒಂದು ದಾಳಿ ಮಾಡೋದು ಸಜ್ಜಾಗ್ತಾ ಇದ್ರು ಅಂತ ಅವರ ಒಂದು ಮಾಳಿಗೆಯನ್ನು ಗಮನಿಸ್ತಾರೆ, ಮನೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಏನ್ ಕಾಣ್ತಾ ಇದೆ, ಅವರ ಎಲ್ಲ ಮನೆಗಳು ಸ್ನೇಹಿತರೆ. ಎಷ್ಟು ಸೈನಿಕರಿದ್ರು ಅಷ್ಟು ಸೈನಿಕರಿಗೆ ಆಗುವಷ್ಟು ಮನೆಗಳಲ್ಲಿ ಇದ್ವು ಅನಿಸುತ್ತೆ. ಯಾವ ರೀತಿ ಮನೆಗಳನ್ನ ನಾನು ಆ ಒಂದು ಸೈಡಿಗೆ ಹೋಗಿದೆ, ಆ ಕಡೆಯಿಂದ ಈ ಕಡೆ ಬಂದೆ. ಆದ್ರೆ ನೀವು ಗಮನಿಸಬಹುದು ಸ್ನೇಹಿತರೆ, ನೋಡಿ ದಾರಿಗಳು ಯಾವ ರೀತಿ ಸಖತ್ತಾಗಿದೆ.
ನೀವೇನೋ ಫೋಟೋ ಶೂಟಿಗೆ ಬಂದರೆ ಸಖತ್ತಾಗಿರೋಂಥ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಳ್ಬೋದು. ನಾನು ಸಹ ಒಂದೆರಡು ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡೋಣ ಸ್ನೇಹಿತರೆ, ನಾವು ಒಂದು ನೋಡ್ತಾ ಇದ್ದೀವಿ ಇಬ್ರಾಹಿಂ ರೋಜಾವನ್ನ ನೆಲಮಡಿಯನ್ನು ಗಮನಿಸ್ತಾ ಇದ್ದೀವಿ. ಹೋಗೋಣ, ಅತ್ಯುತ್ತಮವಾದಂಥ ನೆಲಮಡಿಯನ್ನು ಗಮನಿಸ್ತಾ ಇದ್ದೀವಿ. ಆ ಕಡೆ ನಾವು ಸೈನಿಕರು ವಾಸ ಮಾಡ್ತಿದ್ದಂಥ ವಾಸ ಸ್ಥಳಗಳನ್ನು ನೋಡಿದ್ದೀವಿ, ಸಖತ್ತಾಗಿವೆ. ಅವರ ಒಂದು ಯಾವ ರೀತಿ ಸ್ಟ್ರಕ್ಚರ್ ಇತ್ತು, ಸೈನಿಕರಿಗೆ ಏನಾದರೂ ದಾಳಿ ಆದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ತತ್ಕ್ಷಣ ಒಂದು ಮಹಡಿಯ ಮೇಲೆ ತಲುಪಿ ಯುದ್ಧಗಳನ್ನು ಮಾಡ್ಬೋದಿತ್ತು ಅನ್ನೋದನ್ನು ಅಂಶವನ್ನು ನೀವು ಗಮನಿಸಿದ್ದೀರಾ. ಇನ್ನು ಏನೆಲ್ಲ ರಹಸ್ಯಗಳು ಇದೆ, ಏನೆಲ್ಲ ಅಂಶಗಳನ್ನು ಇಲ್ಲಿ ಈ ಒಂದು ಇಬ್ರಾಹಿಂ ರೋಜಾ ತನ್ನ ಒಂದು ಒಡಲಿನಲ್ಲಿ ಅಡಗಿಸಿಕೊಂಡಿದೆ ಅನ್ನೋ ಅಂಶವನ್ನು ಗಮನಿಸೋಣ ಬನ್ನಿ. ಎಲ್ಲದಕ್ಕಿಂತ ಈ ಇಬ್ರಾಹಿಂ ರೋಜಾವನ್ನ 2ನೇ ಆದಿಲ್ ಶಾಹಿ ತನ್ನ ಒಂದು ಮಡದಿಯ ನೆನಪಿಗಾಗಿ ಕಟ್ಟಿದ್ರು ಸ್ನೇಹಿತರೆ. ಆದ್ದರಿಂದ ಇದಕ್ಕೆ ತಾಜ್ ಮಹಲ್ ಅಂತ ಅನ್ನೋ ಒಂದು ಅಂಶವನ್ನು ಕರೀಬೋದು. ಯಾಕಂದರೆ ಆಗ್ರಾದಲ್ಲಿರುವಂಥ ತಾಜ್ ಮಹಲ್ ಶಹಜಾನ್ ಅವರು ತನ್ನ ಮುದ್ದಾದ ಪ್ರೀತಿಯಾದ ಮಡದಿಗೋಸ್ಕರ ಕಟ್ಟಿದ್ರು. ಅವರು ಯಾವುದೇ ಡೇರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸಿಲ್ಲ, ಯಾವುದೇ ರೋಸು ಕೊಡಲಿಲ್ಲ. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಒಂದು ಅಮೃತ ಶಿಲೆಯಲ್ಲಿ ಇರುವಂಥ ಒಂದು ತಾಜ್ ಮಹಲ್ನೇ ಕಟ್ಟಿಸಿಬಿಟ್ರು. ಆ ತಾಜ್ ಮಹಲ್ನ ಕಟ್ಟಿಸಿ ಆ ಕಟ್ಟಿದಂಥ ಒಂದು ವಿನ್ಯಾಸಕಾರ ವಾಸ್ತುಶಿಲ್ಪಕಾರನ ಕೈಯನ್ನೇ ಕಲಾಸ್ ಮಾಡಿದರು ಸ್ನೇಹಿತರೆ. ನೀವು ಆ ರೀತಿ ಮಾಡೋಕ್ಕೋಗ್ಬಿಡಿ. ನೋಡೋಣ, ಈಗಿನ ಪ್ರೇಮಿಗಳು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಒಂದು ಪ್ರೇಯಸಿಯ ಹೆಸರುಗಳನ್ನು ಇಂಥ ಸ್ಮಾರಕದಲ್ಲಿ ಬರೆದು ಹೋಗ್ತಾರೆ. ಆದರೆ ಆಗಿನ ಪ್ರಿಯಕರರು ಯಾವ ರೀತಿ ಇದ್ರು ಅಂದರೆ ತಮ್ಮ ಮಹಡಿಗೋಸ್ಕರ ಇಂತಿಂಥ ದೊಡ್ಡ ತಾಜ್ ಮಹಲ್ನೇ ಕಟ್ಬಿಡ್ತಿದ್ರು, ಇಂತಿಂಥ ದೊಡ್ಡ ಭವ್ಯವಾದ ಸ್ಮಾರಕನ ಕಟ್ತಿದ್ರು. ಆದರೆ ಈಗಿನ ಪ್ರೇಯಸರಿಗೆ ನನ್ನ ನಡುವೆ ಇಟ್ಕೊಂಡಿರ್ಕೊಂಡು ನನ್ನ ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಕೊಡೋಕ್ಕೆ ನನ್ನ EMI ಕಟ್ಟೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ನನ್ನ ಒಂದು ಸ್ವಂತ ಮನೆಯೇ ಕಟ್ಟೋಕ್ಕೆ ಆಗ್ತಾಯಿಲ್ಲ. ಈಗ ನಾವು ಯಾವ ಸ್ಮಾರಕ ಕಟ್ತೀವಿ ನಮ್ಮ ಒಂದು ಲವರ್ಸ್ಗಳಿಗೆ ಅಂತ ನೀವೇ ನೋಡ್ಬೋದು. ಏನು ಮಾಡೋಕ್ಕಾಗಲ್ಲ, ಆಗಿನ ಸೈನಿಕರಲ್ಲಿ ಅಷ್ಟು ಇತ್ತು ಕಟ್ಟ್ಯಾವ್ರೆ. ನಮ್ಮ ಈಗಿನ ಪ್ರಸ್ತುತ ಇರುವಂಥ ಪ್ರೇಯಸಿಗರಲ್ಲಿ ದೊಡ್ಡದ ಮನಸ್ಸಿದೆ, ಆದರೆ ಏನು ಮಾಡ್ತೀವಿ, ಆರ್ಥಿಕ ಸಮಸ್ಯೆ ಇದ್ದರೂ ಈಗಿನ ಕಾಲದ ಪ್ರೇಯಸಿಗರು ಯಾವುದಕ್ಕೂ ಕಡಿಮೆ ಇಲ್ಲ ಸ್ನೇಹಿತರೆ. ಅವರು ದೊಡ್ಡ ಒಂದು ತಾಜ್ ಮಹಲ್ ಕಟ್ಟಲಿಕ್ಕೆ ಏನೇನು ಮಾಡ್ತಾವ್ರೆ, ಹೃದಯದಲ್ಲೇ ತಾಜ್ ಮಹಲ್ ಕಟ್ತಾವ್ರೆ. ಹೊರಗಡೆ ಹೋಗೋಕ್ಕೆ ದಾರಿದೆ, ಹಾಗೆ ಗಮನಿಸೋಣ ಬನ್ನಿ. ಗಮನಿಸ್ತಾ ಇದ್ದೀರಾ, ಇದೇ ರೀತಿಯ ಒಂದು ಸ್ಟ್ರಕ್ಚರ್ಗಳಲ್ಲಿ ಈಗಿನ ಮಸೀದಿಗಳು ಇರ್ತವೆ ಸ್ನೇಹಿತರೆ. ಎದುರುಗಡೆ ಹೋಗೋಕ್ಕೆ ದಾರಿ ಇತ್ತು ಅನ್ಸುತ್ತೆ, ಹಿಂದೆ ಈಗೆಲ್ಲ ಬಂದ್ ಮಾಡವ್ರೆ. ಎದುರುಗಡೆ ಹೋಗೋದು ದಾರಿ ಇದೆ, ಆದರೆ ಈಗ ಅದು ಪ್ರಸ್ತುತದಲ್ಲಿ ಇಲ್ಲ. ಆದರೆ ನಾವು ಕೆಳಗಡೆನೆ ನೋಡ್ಬೋದು ಸ್ನೇಹಿತರೆ. ನೀವು ಆಗಿನ ದಷ್ಟವಾದಂಥ ಗಟ್ಟಿಮುಟ್ಟಾದ ಕಲ್ಲುಗಳಿಂದ ನೆಲವನ್ನು ಮಾಡಿರುವಂಥದ್ದು. ಸ್ಟ್ರಕ್ಚರನ್ನು ಗಮನಿಸಬಹುದು ಸ್ನೇಹಿತರೆ ನೀವು. ಈ ಒಂದು ಮಸೀದಿ ಏನು ಕಾಣ್ತಾ ಇದೆ ನೋಡಿ, ಅಪೋಸಿಟ್ ಅವರ ಒಂದು ಸಮಾಧಿ ಸಹ ಕಾಣುತ್ತೆ. ನೋಡೋಣ ನೋಡ್ರಿ, ತುಂಬಾ ಗಾಳಿ ಇದೆ. ನನ್ನ ಒಂದು ಕೇಶ ರಾಶಿಗಳು ಆ ಕಡೆ ಈ ಕಡೆ ಆರ್ತಾ ಇದೆ. ಕೇಶ ರಾಶಿಗಳು ಅಂದರೆ ಮೀನ್ಸ್ ಕೂದಲುಗಳು. ಕೇಶ ವಿನ್ಯಾಸ ಅಂತ ಕೇಳ್ತೀರಾ, ಕೇಶ ವಿನ್ಯಾಸ ಕೂದಲಿನ ವಿನ್ಯಾಸಗಳು ಅಂತ ನೋಡ್ತಿರ್ಬೋದು ಸ್ನೇಹಿತರೆ ನೀವು. ಈ ಮಸೀದಿ ಏನಪ್ಪಾ ಇದೆ ಅಂದರೆ ಕಾಬಾ ದಿಕ್ಕಿಗೆ ಒಂದು ಮಸೀದಿ ಇರುತ್ತೆ ಸ್ನೇಹಿತರೆ. ನೀವು ಕಾಬಾದ ದಿಕ್ಕಿಗೆ ಮಸೀದಿ ಇರುತ್ತೆ. ಇದೇ ಒಂದು ದಿಕ್ಕನ್ನು ಎಲ್ಲ ಮಸೀದಿಗಳು ಅಂದರೆ ಎಲ್ಲ ಪ್ರಾರ್ಥನಾ ಮಂದಿರಗಳಲ್ಲಿ ನಾವು ಕಾಣುತ್ತೀವಿ ನೋಡಿ. ನೋಡಬಹುದು ಸ್ನೇಹಿತರೆ ನೀವು ಭವ್ಯವಾದಂಥ ಒಂದು ಭವ್ಯವಾದ ಒಂದು ಇಬ್ರಾಹಿಂ ರೋಜಾದ ಕ್ಷಣವನ್ನು ಆನಂದಿಸುತ್ತಿದ್ದೀರಾ ನೋಡಿ, ಆನಂದಿಸಿ. ಸ್ನೇಹಿತರೆ ನೀವು ಈ ಒಂದು ಮಸೀದಿಯನ್ನು ಗಮನಿಸ್ತಾ ಇದ್ದೀವಿ. ನೋಡೋಣ ಒಳಗಡೆ ಇಬ್ರಾಹಿಂ ರೋಜಾದಲ್ಲಿರುವಂಥ 2ನೇ ಇಬ್ರಾಹಿಂ ಆದಿಲ್ ಶಾ ಅವರ ಕುಟುಂಬ ಸಮೇತ ಇರುವಂಥ ಸಮಾಧಿಗಳನ್ನು ನಾವು ಗಮನಿಸಕ್ಕೆ ಹೋಗೋಣ. ಅಂದರೆ ಈ ರೀತಿ ಒಂದು ಮಸೀದ್ ಇದೆ, ನೀವು ಬಂದಾಗ ವೀಕ್ಷಣೆ ಮಾಡ್ಬೋದು. ಬಂದು ಈ ಒಂದು ಸ್ಮಾರಕದ ಇತಿಹಾಸ ಮತ್ತು ಸೌಂದರ್ಯವನ್ನು ಅನುಭವಿಸಬಹುದು. ನೋಡ್ಬೋದು ಸ್ನೇಹಿತರೆ ನೀವು. ದಿಸ್ ಇಸ್ ದ
ಇಬ್ರಾಹಿಂ ರೋಜಾದಲ್ಲಿರುವಂತಹ ಮಸೀದಿ ಇದು. ಇದು ಭವ್ಯವಾದಂತ ಒಂದು ಸ್ಮಾರಕವನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು 2 ಮಹಡಿಯ ಒಂದು ಸ್ಮಾರಕವಾಗಿದೆ. ನೀವು ಅದನ್ನು 2 ಮಹಡಿ ನೋಡ್ಬೋದು, ಇದನ್ನು 2 ಮಹಡಿಗಳಿಂದ ಗಮನಿಸಬಹುದು. ಪ್ರೀತಿಯ ಸ್ಮಾರಕನ ಇವತ್ತು ನಿಮ್ಗೆ ತೋರಿಸೇ ಬಿಡ್ತೀನಿ. ನೋಡ ಯಾವ ರೀತಿ ಪ್ರೀತಿಯ ಸ್ಮಾರಕ 2ನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಪ್ರೀತಿಯ ಮಡದಿಗೋಸ್ಕರ ಕಟ್ಟವ್ರೆ ಅಂತ. ಯಾವ ಬಾಗಿಲಿದೆ ಇದು ದಷ್ಟಪುಷ್ಟವಾದಂತ. ಹೋಗ್ತಾನೆ ಇಲ್ಲ ಸ್ನೇಹಿತರೆ, ನೀವು ನೋಡಿದ್ರೆ ಗಾಬರಿ ಆಗ್ತೀರಾ ಸ್ನೇಹಿತರೆ. ಆ ರೀತಿ ಒಂದು ದೃಶ್ಯ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಸ್ಟ್ರಕ್ಚರ್ ಇರುವಂತ ಸ್ಮಾರಕವೇ ಇಬ್ರಾಹಿಂ ರೋಜಾ ಸ್ನೇಹಿತರೆ. ಇಬ್ರಾಹಿಂ ರೋಜಾ ಇಲ್ಲಿ 6 ರೀತಿಯ ಸಮಾಧಿಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಇದು ಇಬ್ರಾಹಿಂ ಆದಿಲ್ ಶಾ ಅವರದ್ದು ಆಗಿರ್ಬೋದು, ಅವರ ಒಂದು ಮಡದಿಯರದ್ದಾಗಿರ್ಬೋದು. ಮಡದಿ ಒಬ್ಬರಿದ್ರು ಇಬ್ಬರಿದ್ರು ಹೇಳಕ್ಕಾಗಲ್ಲ ಇಲ್ಲಿ, ಯಾಕಂದ್ರೆ ಆಗಿನ ರಾಜರಿಗೆ ಎಷ್ಟು ಜನ ಮಡದಿಯರಿದ್ರು ಅಂತ ಅವರಿಗೆ ಗೊತ್ತೇ ಆಗ್ತಿದ್ದಿಲ್ಲ ಅಂತ. ಅಷ್ಟು ಜನ ಮಡದಿಯರಿದ್ರು, ಅವರ ಮಕ್ಕಳು ಸಹ ಇರ್ತಾರೆ. ಇವರು 2ನೇ ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ. ಇಬ್ರಾಹಿಂ ರೋಜಾದಲ್ಲಿ ಏನಿದೆ ಅಪ್ಪ ಅಂತ ಕುತೂಹಲ ಕೇಳಿದ್ರಲ್ಲ, ಆ ಕುತೂಹಲಕ್ಕೆ ನಾಂದಿ ಆಡ್ದವರೇ ಇವರು. ನೋಡಿ, ಇವರ ಒಂದು ದರ್ಶನ ಪಡ್ಕೊಳ್ಳಿ. ನೋಡಿ ಬಿಡಿ 2ನೇ ಇಬ್ರಾಹಿಂ ಆದಿಲ್ ಶಾ ಅವರ ಸಮಾಧಿ ಯಾವ ರೀತಿ ಇದೆ ಅಂತ. ಈ ಮನುಷ್ಯ ತನ್ನ ತನ್ನ ಹೆಂಡತಿಗೋಸ್ಕರ, ತನ್ನ ಪತ್ನಿಗೋಸ್ಕರ ಇಂಥ ಒಂದು ದೊಡ್ಡ ಒಂದು ಸ್ಮಾರಕವನ್ನೇ ಕಟ್ಟಿಬಿಟ್ಟ ಸ್ನೇಹಿತರೆ. ನೋಡಿ, ತನ್ನ ಒಂದು ಪ್ರೀತಿಯನ್ನು ಯಾವ ರೀತಿ ತನ್ನ ಹೆಂಡತಿಗೋಸ್ಕರ ದಾರಿ ಹರಿದವ್ರೆ, ತೋರ್ಪಡಿಸವ್ರೆ ಎಂಬುದನ್ನ ಗಮನಿಸ್ಬೋದು. ನಾವು ಈಗಿನ ಕಾಲದಲ್ಲಿರುವಂಥ ಪ್ರೇಮಿಗಳು ಏನು ಮಾಡ್ತೀವಪ್ಪ ಅಂದ್ರೆ ಅವರಿಗೆ 10 ರೂಪಾಯಿ 20 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ಯಾವ ರೀತಿ ನಾವು ಅವ್ರನ್ನ ಪಟಾಯಿಸ್ತೀವೋ ಅದೇ ರೀತಿ ಅವರು ಸಹ ಈ ರೀತಿ ಅವರಿಗೆ ಇಂಪ್ರೆಸ್ ಮಾಡೋಕ್ಕೆ, ತನ್ನ ಒಂದು ಹೆಂಡತಿಯನ್ನು ಇಂಪ್ರೆಸ್ ಮಾಡೋಕ್ಕೆ ಈ ಒಂದು ಸ್ಮಾರಕ ಕಟ್ತಾರೆ. ಆದರೆ ಅವರ ಹೆಂಡತಿ ಇಂಪ್ರೆಸ್ ಆಗುವಷ್ಟರಲ್ಲಿ ಅವರು ಅಂದರೆ ಸತ್ತೋಗ್ಬಿಡ್ತಾರೆ. ದುರದೃಷ್ಟವಾದ ಸತ್ತೋಗ್ಬಿಡ್ತಾರೆ. ನೋಡಿ, ತನ್ನ ಹೆಂಡತಿಗೆ ಇಂಪ್ರೆಸ್ ಮಾಡೋಕ್ಕೆ ಹೋದಂಥ ಸ್ಥಳ ಇದು. ಇಂಪ್ರೆಸ್ ಮಾಡಲು ಕಟ್ಟಿದಂಥ ಸ್ಥಳ ನೀವು ಗಮನಿಸ್ತಿದ್ದೀರಾ. ಆಗಿನ ಕಾಲದಲ್ಲೂ ಇಂಪ್ರೆಸ್ ಮಾಡೋದು ಇತ್ತು ಅನಿಸುತ್ತೆ. ಈಗಿನ ಕಾಲದಲ್ಲ, ಕಾಲಗಳಲ್ಲೂ ಏನಪ್ಪ ಮಹಿಳೆಗೆ ಇಂಪ್ರೆಸ್ ಮಾಡೋದು ಇದೇ ಇರುತ್ತೆ ಅನ್ನೋಕ್ಕೆ ಗಮನಿಸ್ಬೋದು. ಹಿಂದಿನ ಕಾಲದಲ್ಲೂ ಇತ್ತು, ಮುಂದಿನ ಕಾಲದಲ್ಲೂ ಇರುತ್ತೆ, ಈ ಕಾಲದಲ್ಲೂ ಸಹ ಇದೆ. ಆಗಿನ ಕಾಲದವರು ಇಂಪ್ರೆಸ್ ಮಾಡೋಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಾ ಇದ್ರು. ಈಗಿನ ಜನ ಇಂಪ್ರೆಸ್ ಮಾಡೋಕ್ಕೆ ಚಾಕ್ಲೇಟ್ ಕೊಡ್ತಾರೆ, ಮಲ್ಲಿಗೆ ಹೂವು ತಂದು ಕೊಡ್ತಾರೆ, ಇಲ್ಲ ತಮ್ಮ ಹೆಸರುಗಳನ್ನ ದೊಡ್ಡ ದೊಡ್ಡ ಒಂದು ಸ್ಮಾರಕಗಳ ಮೇಲೆ ಈ ರೀತಿ ಒಂದು ಲವ್ ಚಿಹ್ನೆ ಹಾಕಿ ಅದರಲ್ಲಿ ಒಂದು ಗೇಟ್ ಹಾಕಿ ಹಿಂಗೆ ಬರೆದ್ಬಿಡ್ತಾರೆ. ತಮ್ಮ ಒಂದು ಆಲ್ಫಾಬೆಟ್ಗಳನ್ನ ಇಳಿಸಿ ಹೋಗ್ಬಿಡ್ತಾರೆ. ತಮ್ಮ ಒಂದು ಪ್ರೀತಿಯ ಗೆಳತಿಗೆ, ಲವರ್ಗೆ, ಗರ್ಲ್ ಫ್ರೆಂಡ್ಗೆ ಕಟ್ಟಿದಂಥ ಸ್ಮಾರಕನ ನೋಡ್ತಾ ಇದ್ದೀರಾ. ನಾವು ಸಹ ಏನಾದರೂ ಕಟ್ಟೋಣ. ನಮಗೆ ನೋಡಿದ್ರೆ ನಮ್ಮ ಒಂದು EMI ಕಟ್ಟಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಇಂಥ ಸ್ಮಾರಕ ಇಲ್ಲಿ ಸಹ ಕಟ್ಟೋದು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಕಟ್ಟೋದಿಲ್ಲ ನಾವು ಗೊತ್ತು ನನಗೆ. ನನ್ನ ಒಂದು EMI ಕಟ್ಟಕ್ಕಾಗ್ತಾ ಇಲ್ಲ ಸ್ನೇಹಿತರೆ ನನಗೆ. ಆಯ್ತಾ, ಎಲ್ಲಿ ಸ್ಮಾರಕಗಳನ್ನ ಕಟ್ಟಲಿ? ಸ್ಮಾರಕ ಕಟ್ಟೋದು ಹೋಗ್ಲಿ ಫ್ರೆಂಡ್ಸ್. ಈಗಿನ ಯುವಕರಿಗೆ ಗರ್ಲ್ ಫ್ರೆಂಡ್ ಇಲ್ಲ ಸ್ನೇಹಿತರೆ. ನನಗೂ ಗರ್ಲ್ ಫ್ರೆಂಡ್ ಇಲ್ಲ, ನಿಮಗೂ ಇಲ್ಲ. ನೀವು ನೋಡ್ತಿದ್ದಂಥವ್ರು ಅನ್ಮ್ಯಾರಿಡ್ ಆಗೋಗ್ಬಿಟ್ಟವ್ರೆ, ಅನ್ಎಂಪ್ಲಾಯ್ಮೆಂಟ್ ಆಗ್ಬಿಟ್ಟವ್ರೆ. ಏನು ತಗ ಅರೆ ನೀ ಹಬ್ಬ ನೋಡ್ತಿರ್ಬೋದು ಸ್ನೇಹಿತರೆ ನೀವೀಗ. ಸೈನಿಕರು ಬರುವಂತ ಒಂದು ದಾರಿಯಲ್ಲಿ ಹೋಗ್ತಾ ಇದೀವಿ ನಾವೀಗ. ಇಲ್ಲಿ ಒಂದು ಬಾವಿ ಸಹ ಇದೆ. ಇದ್ರೆ ನೀವು ಒಂದು ಬಾವಿಯನ್ನು ಸಹ ಗಮನಿಸಬಹುದು. ಇಬ್ರಾಹಿಂ ರೋಜಾದಲ್ಲಿ ಬರುವಂತ ಸಮಯದಲ್ಲಿ ಬಾವಿ ಸಹ ಇದೆ ನೋಡಿ. ಇದೇ ಒಂದು ಬಾವಿ ಇದ್ದ ಸೈನಿಕರೆಲ್ಲ ತಮ್ಮ
ಕುಡಿಯುವಂಥ ನೀರು ಅಥವಾ ಬಳಕೆ ಮಾಡುವಂಥ ನೀರನ್ನ ಇಲ್ಲಿದ್ದಾನೆ ಯೂಸ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಮೇಲ್ಗಡೆ ಹೋಗಕ್ಕೆ ಸಹ ದಾರಿ ಇದೆ, ನೋಡ ಆದಷ್ಟು ಹೋಗಕ್ಕೆ ಟ್ರೈ ಮಾಡೋಣ. ನೋಡಿ ಸೈನಿಕರು ಯೂಸ್ ಮಾಡ್ತಾ ಇದ್ದಂಥ ರೂಮ್ಗಳು. ಓಹೋ ಇದೇನು ಬೇರೆ ಅನಿಸುತ್ತಲ್ಲ ಇದು ನನಗೆ. ರೂಮ್ಗಳಲ್ಲ ಸ್ನೇಹಿತರೆ ಇದು. ಸ್ನೇಹಿತರೆ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಸೈನಿಕರು ಯೂಸ್ ಮಾಡ್ತಾ ಇದ್ದಂಥ ಟಾಯ್ಲೆಟ್ ರೂಮ್ಗಳು ಕಾಣ್ತಾ ಇದ್ದೀವಿ. ಈಗ ಟಾಯ್ಲೆಟ್ ರೂಮ್ಗಳು ಇವು ಅಂದರೆ ಅವರು ಹೋಗ್ತಾ ಇದ್ದಂಥ ಕೆರೆ ದಂಡೆ ಅಂತೀವಲ್ಲ, ಕೆರೆ ಕಡೆ ಅಂತೀವಲ್ಲ, ಆ ಕೆರೆ ಕಡೆ ಹೋಗುವಂಥ ಸ್ಥಳಗಳು ಇವು. ಅಲ್ಲಿ ಆ ಬಾವಿ ಯಾಕಿದೆ ಅಂತ ಈಗ ಗೊತ್ತಾಯ್ತು ನನಗೆ. ಆ ಬಾವಿಯಿಂದ ಚೆರಿಗೆಯಲ್ಲಿ ನೀರು ತುಂಬಿಕೊಂಡು ಅವರು ಇಲ್ಲಿ ಕೆರೆಗಳಿಗೆ ಹೋಗ್ತಾ ಇದ್ರು. ನಾವು ಈ ಕಡೆ ಹೆಂಗ ಬಯಲು ಕಡೆ ಹೋಗ್ತೀವಲ್ಲ, ಆ ರೀತಿ ಅವರು ಈ ಒಂದು ಬಾತ್ರೂಮ್ನ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಅನಿಸುತ್ತೆ. ಅವರು ಭಾಳ ಶಾಣ್ಯರಿದ್ರು ಅನಿಸುತ್ತೆ ಅವರೆಲ್ಲ. ನೋಡಿ ಆಗಿನ ಕಾಲದ ಜನಗಳು ಸೈನಿಕರು ಯೂಸ್ ಮಾಡ್ತಾ ಇದ್ದಂಥ ಬಾತ್ರೂಮ್ಗಳನ್ನು ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ ನೀವು. ನಾವು ಹೇಗೆ ಈಗ ಒಂದು ಚೆರಿಗೆ ಹಿಡ್ಕೊಂಡು ಕೆರೆ ದಂಡೆ ಕಡೆ ಹೋಗ್ತೀವಿ, ಕೆರೆ ಕಡೆ ಅಥವಾ ಬಯಲು ಕಡೆ ಹೋಗ್ತೀವಿ, ಆ ರೀತಿ ಅವರು ಸಹ ಬಯಲುಗಡೆ ಹೋಗ್ತಾ ಇದ್ದಿಲ್ಲ ಅನಿಸುತ್ತೆ. ಅವರು ಇಲ್ಲಿದ್ದಾನೆ ತಮ್ಮ 1 ಮತ್ತು 2 ಕಾರ್ಯಕ್ರಮಗಳನ್ನು ಇಲ್ಲೇ ಮುಗಿಸ್ತಾ ಇದ್ರು ಅನಿಸುತ್ತೆ. ನೋಡಿ ಯಾವ ರೀತಿ ಮುಗಿಸ್ತಾ ಇದ್ರು. ಆಗಿನ ಕಾಲದ ಬಾತ್ರೂಮ್ಗಳು ಸ್ನೇಹಿತರೆ ಇವು. ಬಾತ್ರೂಮ್ಗಳು ಈಗಿನ ಕಾಲದಲ್ಲಿ ರೆಸ್ಟ್ ರೂಮ್ಗಳು ಯಾವ ರೀತಿ ಆಗಿದೆ, ಅದೇ ಕಾಲದ ಒಂದು ಬಾತ್ರೂಮನ್ನು ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ಬಾತ್ರೂಮಿನ ಮುಂದ್ಗಡೆ ನಾನಿದ್ದೀನಿ. ನಾನು ಈಗ ಸದ್ಯದಲ್ಲಿ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಈಗಿನ ಸಂದರ್ಭದಲ್ಲಿ ಆ ಬಾತ್ರೂಮ್ ಎಲ್ಲ ಕ್ಲೋಸ್ ಆಗಿದೆ. ಇದಕ್ಕೆ ಯಾವುದೇ ಅಮೌಂಟ್ ಪೇ ಮಾಡಿದ್ರು ಸಹ ಒಳಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ, ಹೋಗೋಕ್ಕಾಗಲ್ಲ. ಆಗಿನ ಜನರಿಗೆ ಫ್ರೀ ಇತ್ತು ಅನಿಸುತ್ತೆ. ಉಚಿತ ಸಾರ್ವಜನಿಕ ಶೌಚಾಲಯ ಅನ್ನು ನೀವು ಈಗ ಗಮನಿಸ್ತಾ ಇದ್ದೀರಾ. ಉಚಿತ ಸಾರ್ವಜನಿಕ ಶೌಚಾಲಯವನ್ನು ಆಗಿನ ಸೈನಿಕರಿಗೆ ಯಾವ ರೀತಿ ರಾಜರು ಮಾಡಿಕೊಟ್ಟಿದ್ರು ಎಂಬುದನ್ನು ಗಮನಿಸಬಹುದು ನೀವು. ನಾನು ಈ ಕಡೆ ಸಡನ್ ಆಗಿ ಬಂದೆ, ಆಕಸ್ಮಿಕವಾಗಿ ಬಂದಂಥ ಸಂದರ್ಭದಲ್ಲಿ ಸಿಕ್ತು ಸ್ನೇಹಿತರೆ ನನಗೆ. ನೋಡಿ ಅವರು ಯೂಸ್ ಮಾಡ್ತಿದ್ದಂಥ ಬಾತ್ರೂಮ್ಗಳು ಮೇಲ್ಗಡೆ ನೋಡ್ತಾ ಇದ್ದೀರಾ. ಫ್ರೆಶ್ ಆಗಿ ಹೋಗ್ಬೇಕಂತ ಅವರಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನೋಡಿ ಗಾಳಿ ಸಹ ಹೋಗ್ತಾ ಇತ್ತು ಅದರಲ್ಲಿ. ಗಾಳಿ ಜೊತೆಗೆ ಅವರು ತಮ್ಮ, ಯಾಕಪ್ಪ ಅಂದರೆ ನಾವು ಏನು ಕೆಲಸ ಮಾಡಿದ್ರು ಸ್ಟ್ರೆಸ್ ಫೀಲ್ ಆಗದೆ ಮಾಡಬೇಕು, ಅಂದರೆ ಭಾಳ ಒತ್ತಡದಿಂದ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಹೊರಗಿನ ನೇಚರ್ ಜೊತೆಗೆ ಮಾಡಲಿ ಅಂತೇಳಿ ಅವರಿಗೆ ನಿರ್ಮಿಸಿದಂಥ ಸಾರ್ವಜನಿಕ ಶೌಚಾಲಯಗಳು ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ ನೀವು. ಈಗಿನ ಕಾಲದ ಸಾರ್ವಜನಿಕ ಶೌಚಾಲಯಗಳಿಗೆ ಯಾವ ರೀತಿ ಇರ್ತಾವೋ ಅನ್ನೋ ಗಮನಿಸಿದ್ದೀರಾ. ಆದರೆ ಆಗಿನ ಕಾಲದ ಶೌಚಾಲಯ ನೋಡಿ ಯಾವ ರೀತಿ ಇದೆ ನೋಡಿ. ಅದರ ಮುಂದುಗಡೆ ಸ್ಟೇಟ್ ಏನಿದೆ, ಅದರ ಮುಂದುಗಡೆ ನೀವು ಹಿಂದುಗಡೆ ಹೋಗ್ತಾ ಇದ್ದಾಗೆ ಬರುವಂಥ ದಾರಿನೇ ಈ ಶೌಚಾಲಯಗಳು. 2, 4, 6, 8 ಶೌಚಾಲಯಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ ಸ್ವಲ್ಪ ಗೋಡೆ ಕಟ್ಟವ್ರೆ, ಇದು 2 ಲೇಡೀಸ್ಗೆ ಇರುತ್ತೆ, ಅದೆಲ್ಲ ಬಾಯ್ಸ್ಗೆ ಇರುತ್ತೆ. ಯಾಕಂದರೆ ಗೋಡೆ ಕಟ್ಟಿದ್ದು ಯಾವಾಗಲೂ ಲೇಡೀಸ್ ಆ ಕಡೆ ಯೂಸ್ ಮಾಡ್ತಾರೆ ಇವೆರಡನ್ನ. ಉಳಿಕೆದ್ದನ್ನೆಲ್ಲ ಸಾಮಾನ್ಯ ಜನರು ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಇಲ್ಲಾಂದ್ರೆ ಇದು ಸ್ವಲ್ಪ ಮೇಲ್ಗಡೆ ಇದೆ ಗಮನಿಸ್ಬೋದು. ಇದು ರಾಜ ಯೂಸ್ ಮಾಡ್ತಿದ್ದೆ ಅನಿಸುತ್ತೆ, ಯಾಕಂದ್ರೆ ಸ್ವಲ್ಪ ಮೇಲ್ಗಡೆ ಇದೆ. ರಾಜ ಪರಿವಾರದವರು ಯೂಸ್ ಮಾಡ್ತಾ ಇದ್ರು. ಕೆಳಗಿರೋದೆಲ್ಲ ಸೈನಿಕರಾಗಿರ್ಬೋದು ಅಥವಾ ಏನೋ ಕಾವಲುಗಾರರಾಗಿರ್ಬೋದು, ಅವರೆಲ್ಲ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ನಮಗೆ. ನೋಡೋಣ ನೋಡಿ ಆಗಿನ ಕಾಲದ ಬಾತ್ರೂಮ್ ವ್ಯವಸ್ಥೆ ಮಸ್ತ್ ಇದೆ. ಆದರೂ ಯಾಕಪ್ಪ ಅಂದರೆ ಕುಂತಾಗ ಪ್ರೈವೇಸಿ ಬೇಕಂತೇಳಿ ಗೋಡೆ ಕೊಟ್ಬಿಟ್ಟವ್ರೆ. ನೋಡ್ಬೋದು ಸ್ನೇಹಿತರೆ, ಈ ಕುಂತಂಥ ಸಂದರ್ಭದಲ್ಲಿ ಪ್ರವೇಶ ಬೇಕಾಗುತ್ತೆ. ಯಾಕಂದರೆ ಇಲ್ಲಿದ್ದ ದಾರಿಯಿಂದ ಹೋಗೋರಿಗೆ ಗೊತ್ತಾಗ್ಬಿಡ್ತೇವೆ ಯಾರು ಒಳಗಡೆ ಇದ್ದಾರೆ ಅಂತೇಳಿ. ಅದಕ್ಕೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಗೋಡೆ ಕಟ್ಟವ್ರೆ. ಆ ಗೋಡೆಯಿಂದ ಎಷ್ಟು ಫೀಟ್ ಇದೆ ಅಂದರೆ ಒಂದು 3 ರಿಂದ 4 ಫೀಟ್ ಇದೆ. ಆ ಫೀಟ್ ಹಿಂದ್ಗಡೆ ನೀವು ಆರಾಮವಾಗಿ ನಿಮ್ಮ ಒಂದು ವಿಶ್ರಾಂತಿ ತೊಗೊಳ್ಬೋದು. ವಿಶ್ರಾಂತಿ ಮೀನ್ಸ್ ನೀವು 1-2 ಮಾಡ್ಬೋದು ಸ್ನೇಹಿತರೆ. 1-2 ಅಚ್ಚ ಕನ್ನಡದಲ್ಲಿ 1-2 ಅಂದರೆ ನೀವು ಹೂಮಾಯೆ ಮಾಡ್ಬೋದು. ಊಟ ಮಾಡೋದು, ಮಲ್ಕೊಳ್ಳೋದು. ಆಮೇಲೆ ಅಂದರೆ
ನೀವೇ ಅನ್ಕೋಬಹುದು, ಏನಂತ ತಿಳ್ಕೊಬಹುದು ಸ್ನೇಹಿತರೆ. ಆ ಒಂದು ಕೆಲಸವನ್ನು ಇಲ್ಲಿ ಮಾಡ್ಬೋದು, ರೆಸ್ಟ್ ತಗೊಳ್ಬೋದು. ನೋಡಿ ಸ್ನೇಹಿತರೆ, ಆಗಿನ ಕಾಲದ ಬಾತ್ರೂಮ್ ಯಾವ ರೀತಿ ಇದೆ, ಶೌಚಾಲಯ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ಬೋದು. ಅಂಥದ್ದು ವಸ್ತುವಾದಂಥ ವ್ಯವಸ್ಥೆ ಮಾಡವ್ರೆ. ಆಗಿನ ರಾಜರು ಅಥವಾ ಸೈನಿಕರು ಇಲ್ಲಿ ವಿಶ್ರಾಂತಿ ತಗೊಳ್ಬೋದಿತ್ತು, 1-2 ಮಾಡಬಹುದಿದ್ದಂಥ ಒಂದು ಸ್ಥಳಗಳು ಗಮನಿಸ್ತಾ ಇದ್ದೀರಾ ನೀವು. ಸೈನಿಕರು ಅಥವಾ ಕಾವಲುಗಾರರು ಅಥವಾ ರಾಜರು ಎಲ್ಲರೂ ಯೂಸ್ ಮಾಡ್ತಾ ಇದ್ದಂಥ ಶೌಚಾಲಯ ಅನಿಸುತ್ತೆ ಇದು ನನಗೆ. ಎಷ್ಟು ಸ್ಪೇಸ್ ಕೊಟ್ಟವ್ರೆ ಇಲ್ಲಿ ನೋಡಿ. ಒಂದು ಸ್ಟೆಪ್ ಕೆಳಗೆ ನೋಡಿ, ಈ ರೀತಿ ಸ್ಟೆಪ್ ಯಾಕಂದ್ರೆ ನೀರು ಎಲ್ಲ ಗಲೀಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಸ್ಟೆಪ್ ಇದೆ. ಆ ಸ್ಟೆಪ್ ಮೇಲೆ ಇನ್ನೊಂದು ಸ್ಟೆಪ್ ಇದೆ. ಆ ಸ್ಟೆಪ್ಪಿನ ಕೆಳಗಡೆ ಅವರಿಗೆ ಸ್ವರ್ಗ ಕಾಣುತ್ತೆ ಸ್ನೇಹಿತರೆ, ಸ್ವರ್ಗ ಕಾಣುತ್ತೆ. ಸ್ನೇಹಿತರೆ, ಈ ಒಂದು ಇಬ್ರಾಹಿಂ ರೋಜಾ ನೋಡಿದ ಮೇಲೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಈ ಒಂದು ಇಬ್ರಾಹಿಂ ರೋಜಾದ ಬಗ್ಗೆ ಏನನ್ನಿಸ್ತು ನಿಮಗೆ? ಈ ಒಂದು 2ನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಒಂದು ಗರ್ಲ್ ಫ್ರೆಂಡ್ಗೆ ಯಾವ ರೀತಿ ಒಂದು ಸ್ಮಾರಕ ಕಟ್ಟಿದ್ದಾನೆ ಅಂತ ನೋಡ್ಬೋದು. ಈ ವಿಡಿಯೋ ಯಾರಾದರೂ ನೋಡಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ಗೆ ಆಗಿರ್ಬೋದು ಅಥವಾ ನೀವು ಮದುವೆ ಆದಂಥ ಹೆಂಡತಿಗೆ ಆಗಿರ್ಬೋದು ಏನಾದರೂ ಒಂದು ಚಿಕ್ಕ ಒಂದು ಸಿಹಿಯನ್ನು ನೀಡಿ ಈ ವಿಡಿಯೋನ ಹಂಚ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಪ್ಪ ಅಂದರೆ ಆಗಿನ ರಾಜನೇ ಇಂಥ ಒಂದು ಸ್ಮಾರಕ ಕಟ್ಟವನಂದರೆ ಈಗಿನ ಕಾಲದವ್ರು ಏನೆಲ್ಲ ಕಟ್ಬೇಡ ಹೇಳಿ ಸ್ನೇಹಿತರೆ. ನೀವು ಕಟ್ಟಕ್ಕಾಗುತ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಆ ಒಂದು ನೆಚ್ಚಿನ ಗೆಳತಿಯೊಂದಿಗೆ ಅಥವಾ ಹೆಂಡತಿಯೊಂದಿಗೆ ಮಡದಿಯೊಂದಿಗೆ ಖುಷಿಯಾಗಿರಿ. ಅವ್ರಿಗೆ ಏನಾದರೂ ಒಂದು ಆಗಾಗ ಸಣ್ಣ ಸಣ್ಣ ಗಿಫ್ಟ್ಗಳನ್ನ ಕೊಡ್ತಾ ಇರಿ, ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇರಿ. ಆಗಿನ ಕಾಲದವರೇ ಇಂತಿಂತ ದೊಡ್ಡ ಇಂಪ್ರೆಸ್ ಮಾಡವ್ರೆ. ಈಗಿನ ಕಾಲದಲ್ಲಿ ನಾವು 2026 ಇದ್ದೀವಿ ಸ್ನೇಹಿತರೆ. ನಾವು ಯಾವ್ಯಾವ ರೀತಿ ಯಾವ್ಯಾವ ಥರವಾಗಿ ಇಂಪ್ರೆಸ್ ಮಾಡ್ಬೋದು ನೀವು ಯೋಚನೆ ಮಾಡಿ. ನಿಮ್ಮ ಒಂದು ಗರ್ಲ್ ಫ್ರೆಂಡ್ಗೆ ಆಗಿರ್ಬೋದು, ಮಡದಿಗೆ ಆಗಿರ್ಬೋದು, ಗೆಳತಿಗೆ ಆಗಿರ್ಬೋದು ಅಥವಾ ಬೆಸ್ಟ್ ಫ್ರೆಂಡ್ಗೆ ಆಗಿರ್ಬೋದು ಇಂಪ್ರೆಸ್ ಮಾಡಿ ಅವರ ಒಂದು ಮನಸ್ಸನ್ನು ಗೆಲ್ಲೋ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂದಿನ ಸರಿ ನಾನು ಮತ್ತೊಮ್ಮೆ ವಿಜಯಪುರದ ಮತ್ತೊಂದು ಎಪಿಸೋಡ್ ಮುಖಾಂತರ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೆ ಖುಷಿಯಾಗಿರಿ ಅಂತ ಹೇಳ್ತಾ, ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಚಿಕ್ಕ ಪುಟ್ಟಾದಂಥ ಒಂದು ಮೆಸೇಜನ್ನು ನಿಮ್ಮ ಕಡೆಯಿಂದ ನನಗೆ ಸಂದೇಶ ರೂಪದಲ್ಲಿ ಕಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಈ ನಿಮ್ಮ ನಾರ್ತ್ ಗ್ರೋ ಮಾಡುವಂಥ ನಮಸ್ಕಾರಗಳು.